ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಅಬ್ದುಲ್ ಕಲಾಂ ಅವರು ಹೇಳಿರೋಂಥ ಒಂದಷ್ಟು ಸಾಲುಗಳ ವಿವರಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತೇಳಿ ನೋಡೋಣ. ಇಲ್ಲಿ ಅಬ್ದುಲ್ ಕಲಾಂ ಅವರು ಒಂದು ಕಡೆ ಹೇಳ್ತಾರೆ, ಈ ಮನುಷ್ಯನ ದೇಹದಲ್ಲಿ ಅತ್ಯಂತ ಭಾರವಾದದ್ದು ಅಹಂಕಾರ. ಅದನ್ನು ಹೊತ್ತುಕೊಂಡು ನಡೆಯೋರು ಸೋಲ್ತಾರೆ, ಅದನ್ನು ಇಳಿಸಿದವರು ಜೀವನದಲ್ಲಿ ಗೆಲ್ತಾರೆ ಅಂತೇಳಿ ಹೇಳ್ತಾರೆ. ಹಾಗಾದರೆ ಈ ಸಾಲುಗಳ ಅರ್ಥ ಏನು ಅಂತೇಳಿ ನೋಡೋಣ. ಮನುಷ್ಯನಿಗೆ ಅಹಂಕಾರ ಅನ್ನೋದು ಇರಬಾರ್ದು. ಈ ಅಹಂಕಾರ ಏನು ಮಾಡುತ್ತೆ ಅಂದರೆ ನಮ್ಮ ಗೆಲುವಿಗೆ ಎಷ್ಟೋ ಕಡೆ ಮುಳ್ಳು ಆಗೋ ಸಾಧ್ಯತೆಗಳು ಇರುತ್ತೆ. ಮನುಷ್ಯ ಏನೇನೋ ಸಾಧನೆಯನ್ನು ಮಾಡಿರ್ತಾನೆ, ಎಷ್ಟೆಲ್ಲ ಸಂಪತ್ತನ್ನು ಗಳಿಸಿರ್ತಾನೆ, ಏನೆಲ್ಲ ಪಡ್ಕೊಂಡಿರ್ತಾನೆ. ಆದರೆ ಈ ಅಹಂಕಾರ ಅನ್ನೋದೊಂದು ಇದ್ದರೆ ಆತ ಪಡ್ಕೊಂಡಿದ್ದೆಲ್ಲವೂ, ಆತ ಗಳಿಸಿದ್ದು ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ ಅಲ್ವಾ. ಈಗ ನಮ್ಮ ಹತ್ರ ಎಲ್ಲನೂ ಇದೆ, ಆಸ್ತಿ ಇದೆ, ಅಂತಸ್ತು ಇದೆ, ಶ್ರೀಮಂತಿಕೆ ಇದೆ, ಎಲ್ಲನೂ ಇದೆ. ಆದರೆ ನಮ್ಮಲ್ಲಿ ವಿನಯತೆ ಅನ್ನೋದಿಲ್ಲ ಅಂದರೆ ಅದೆಲ್ಲ ಇದ್ದು ಕೂಡ ವ್ಯರ್ಥವ. ಈ ಅಹಂಕಾರ ಅನ್ನೋದು ತುಂಬ ಭಾರವಾಗಿರುವಂಥ ವಸ್ತು. ಅದನ್ನು ನೀವು ತಲೆ ಮೇಲೆ ಹೊತ್ತು ನಡೆಯೋಂಥ ಪ್ರಯತ್ನ ಮಾಡಿದ್ರೆ ಆ ತೂಕಕ್ಕೆ ನೀವು ಬಿದ್ದು ಸೋತು ಹೋಗ್ತೀರಾ. ಅದಕ್ಕೆ ಆ ಭಾರವಾಗಿರುವಂಥ ಅಹಂಕಾರವನ್ನು ನಿಮ್ಮ ತಲೆಯಿಂದ ಇಳಿಸಿಬಿಡಿ. ಆಗ ನೀವು ನಡೆಯೋದಕ್ಕೆ ಸುಲಭವಾಗುತ್ತೆ. ಮತ್ತು ಆ ನಡೆಯೋದ್ರ ಮೂಲಕ ನೀವು ಜೀವನದಲ್ಲಿ ಗೆಲುವನ್ನು ಕಾಣ್ಬೋದು. ಇಲ್ಲಾಂದರೆ ಈ ಅಹಂಕಾರ ಅನ್ನೋ ವಸ್ತು ನಿಮ್ಮ ಗೆಲುವಿಗೆ ಅಡ್ಡ ಬರುತ್ತೆ. ಅದಕ್ಕೆ ಈ ಭಾರವಾಗಿರುವಂಥ ಅಹಂಕಾರ ಅನ್ನೋ ವಸ್ತುವನ್ನು ಈಗಲೇ ಇಳಿಸಿಬಿಡಿ. ಇಲ್ಲಾಂದರೆ ನೀವು ಜೀವನದಲ್ಲಿ ಸೋಲೋದು ಖಂಡಿತ ಅಂತೇಳಿ ಇಲ್ಲಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಈಗ ಮನುಷ್ಯ ಎಷ್ಟು ಸರಳತೆಯಿಂದ ಇರ್ತಾನೋ, ಎಷ್ಟು ವಿನಯತೆಯಿಂದ ಇರ್ತಾನೋ ಅಷ್ಟು ಆತನಿಗೆ ಅಗ್ರಸ್ಥಾನ. ಆತನಲ್ಲಿ ಅಹಂಕಾರ ಅನ್ನೋದಿದ್ರೆ ಏನೂ ಮಾಡೋದಕ್ಕೆ ಆಗಲ್ಲ. ಇರೋದೆಲ್ಲವನ್ನು ಕೂಡ ಕಳ್ಕೋಬೇಕಾಗುತ್ತೆ ಅಲ್ವಾ. ನಾನು ಅನ್ನೋ ಅಹಂಭಾವವನ್ನು ಬಿಡಬೇಕು. ನಾವು ಅಂತೇಳಿ ಎಲ್ಲರ ಒಳಗೆ ಒಬ್ಬರಾಗಿ ನಾವು ಬದುಕೋದನ್ನು ಕಲಿಬೇಕು. ಆಗ ನಮಗೂ ಒಂದು ಅರ್ಥ, ಒಂದು ವ್ಯಾಲ್ಯೂ ಅಂತ ಇರುತ್ತೆ. ನಮ್ಮ ಬದುಕಿಗೂ ಒಂದು ಬೆಲೆ ಅನ್ನೋದು ಸಿಗತ್ತೆ ಅಲ್ವಾ. ಈಗ ನೋಡಿ, ನಾವು ಅಹಂಕಾರದಿಂದ ನಡ್ಕೊಂಡ್ರೆ ಜನ ಏನು ಮಾಡ್ತಾರೆ ಹೇಳಿ, ನಮ್ಮ ಜೊತೆಗಿರೋರು ಕೂಡ ದೂರ ಹೋಗ್ತಾರೆ. ಅವ್ರಿಗೆ ಅಹಂಕಾರ ಜಾಸ್ತಿನಪ್ಪ, ಅವ್ರಿಗೆ ಯಾಕೆ ನಾವು ಸಹಾಯ ಮಾಡಬೇಕು ಅಲ್ವಾ. ಅವ್ರ ಅಹಂಕಾರ ಅವರನ್ನು ಸುಡುತ್ತೆ, ನಮಗೇನು ಮಾಡೋದಿಲ್ಲ. ನಮಗೆ ಅಂಥ ಸಹವಾಸನೆ ಬೇಡ ಅಂತೇಳಿ ಜನ ಏನು ಮಾಡ್ತಾರೆ, ಅವರಿಂದ ದೂರ ಸರಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದೇ ನಮ್ಮಲ್ಲಿ ವಿನಯತೆ, ಸರಳತೆ, ಒಳ್ಳೆ ಗುಣ ಅನ್ನೋದಿದ್ರೆ ನಮ್ಮ ಹತ್ರ ಏನಿದ್ರು ಇಲ್ಲದೇ ಇದ್ರೂ ಜನ ನಮ್ಮ ಹತ್ರ ಬರ್ತಾರೆ ಅಲ್ವಾ. ಜನ ನಮ್ಮ ಸಂಬಂಧವನ್ನು ಬೆಳೆಸ್ತಾರೆ. ಪ್ರತಿಯೊಬ್ಬರು ಹಣಕ್ಕೆ ಬೆಲೆಯನ್ನು ಕೊಡೋದಿಲ್ಲ. ಇವತ್ತಿನ ಸಮಾಜದಲ್ಲಿ ಹಣಕ್ಕೆ ಪ್ರಾಮುಖ್ಯತೆ ಜಾಸ್ತಿ, ಆದರೆ ಗುಣಕ್ಕೆ ಇಲ್ಲ ಅನ್ನೋದು ಸತ್ಯ. ಆದರೆ ಪ್ರತಿಯೊಬ್ಬರು ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ. ಆದರೆ ಗುಣದಿಂದ ಎಲ್ಲವನ್ನು ಸಂಪಾದನೆ ಮಾಡ್ಬೋದು. ಹಣದಿಂದ ಸಂಬಂಧಗಳನ್ನು ಕೊಂಡ್ಕೊಳಕ್ಕಾಗಲ್ಲ. ಹಣದಿಂದ ವಸ್ತುಗಳನ್ನು ಕೊಂಡ್ಕೋಬೋದು, ಆದರೆ ಹಣದಿಂದ ಸಂಬಂಧಗಳನ್ನು ಕೊಂಡ್ಕೊಳಕ್ಕಾಗೋದಿಲ್ಲ. ಹಣದಿಂದ ನೆಮ್ಮದಿಯನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ನೀವೇನಾದರೂ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಮೊದಲು ವಿನಯತೆ, ಸರಳತೆ, ಒಳ್ಳೆ ಗುಣ ಅನ್ನೋದು ಇರಬೇಕು. ಅಹಂಕಾರ ಅನ್ನೋದು ತನ್ನನ್ನೇ ತಾನು ಸುಡುತ್ತೆ ಅಲ್ವಾ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಅಹಂಕಾರ ಅನ್ನೋದು ಏನಾದರೂ ಇದ್ದರೆ ಇವತ್ತೇ ಈ ಕ್ಷಣನೇ ಬಿಟ್ಟು ಬಿಡಿ. ಅದರಿಂದ ನೀವು ಏನನ್ನೂ ಪಡ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಇರೋದನ್ನು ಕೂಡ ಕಳ್ಕೋಬೇಕಾಗುತ್ತೆ. ಈ ಅಹಂಕಾರ ಅನ್ನೋದು ತುಂಬ ಭಾರವಾಗಿರೋವಂಥ ವಸ್ತು. ಅದನ್ನು ನೀವೇನಾದರೂ ಹೊತ್ಕೊಂಡು ನಡೆಯೋಂಥ ಪ್ರಯತ್ನ ಮಾಡಿದ್ರೆ ಜೀವನದಲ್ಲಿ ಬೀಳ್ತೀರಾ, ಸೋಲ್ತೀರಾ. ಮೊದಲು ನಿಮ್ಮ ತಲೆಯಲ್ಲಿರೋಂಥ ಆ ಭಾರವಾದ ಅಹಂಕಾರ ಅನ್ನೋ ವಸ್ತುವನ್ನು ಈಗಲೇ ಇಳಿಸಿಬಿಡಿ. ಆಗ ನೀವು ನಡೆಯೋದಕ್ಕೆ ಸುಲಭವಾಗುತ್ತೆ. ನೀವು ನಡೆಯೋ ದಾರಿ ಕೂಡ ಸುಗಮವಾಗಿರುತ್ತೆ. ಆಗ ನೀವು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ.
ಅಹಂಭಾವ ಅನ್ನೋದನ್ನು ಬಿಟ್ಟು ಎಲ್ಲರೊಳಗೆ ನೀವು ಕೂಡ ಒಬ್ಬರಾಗಿ ಬದುಕೋದನ್ನು ಕಲೀರಿ. ಅದಕ್ಕೆ ನೀವೇನಾದರೂ ಗೆಲ್ಲಬೇಕು, ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಸಾಧನೆಯ ಹಾದಿಲಿ ಈ ಅಹಂಕಾರ ಅನ್ನೋ ಮುಳ್ಳು ಇರಬಾರ್ದು ಅಲ್ವಾ. ನಾವು ಸಾಧನೆ ಮಾಡೋದಕ್ಕಿಂತ ಮುಂಚೆನೋ ಸರಳ ರೀತಿಯಲ್ಲಿರಬೇಕು, ಸಾಧನೆ ಮಾಡಿದ ಮೇಲೂ ಕೂಡ ನಾವು ಸರಳ ರೀತಿಯಲ್ಲೇ ಬದುಕಬೇಕು. ಹಾಗೇನಾದರೂ ಅಹಂಕಾರ ಅನ್ನೋದು ಬಂದರೆ ಇರೋದನ್ನು ಕೂಡ ನಾವು ಕಳ್ಕೋಬೇಕಾಗುತ್ತೆ ಅಂತೇಳಿ ಇಲ್ಲಿ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.